ನಮಸ್ಕಾರ. ನಾನು ಶ್ರೀಮತಿ ರಮಿತಾ ಸೂರ್ಯವಂಶಿ ಕಾರ್ಕಳ, ಗೋನಂದಿ ರಥಯಾತ್ರೆಯ ಪ್ರಧಾನ ಕಾರ್ಯದರ್ಶಿಯಾಗಿರ್ತೇನೆ. ಅದೇ ರೀತಿ ಗ್ರಾಮ ವಿಕಾಸ ಮಂಗಳೂರು ವಿಭಾಗ ಪರ್ಯಾವರಣ ಪ್ರಮುಖ ಆಗಿರ್ತೇನೆ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಗೋನಂದಿ ರಥಯಾತ್ರೆ ಇನ್ನೇನು ಮಾರ್ಚ್ ತಿಂಗಳಲ್ಲಿ ಹೊರಡಲಿದೆ. ನಮ್ಮ ಈ ವರ್ಷದ ಒಂದು ಆಯೋಜನೆ ಹೇಗಿದೆ ಹೇಳಿದ್ರೆ, ಇಡೀ ರಾಜ್ಯಾದ್ಯಂತ ಸಂಚಾರ ಮಾಡುವಂಥದ್ದು, ಅಂದ್ರೆ ಒಂದು 3 ವರ್ಷದ ಕಾರ್ಯಕ್ರಮ ಇರುವಂಥದ್ದು. ಒಂದು ಗ್ರಾಮದಲ್ಲಿ 7 ದಿನ ಇದ್ದುಕೊಂಡು ಅಲ್ಲಿ ಗೋ ಸಪ್ತಾಹ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಅಲ್ಲಿಯ ಗ್ರಾಮಸ್ಥರಿಗೆ ಗೋವಿನ ಬಗ್ಗೆ ಅರಿವನ್ನು ಮೂಡಿಸುವಂಥದ್ದು, ಗೋ ಉತ್ಪನ್ನಗಳು ಮನೆ ಮನೆಗೆ ತಲುಪಬೇಕಂತ ಹೇಳುವಂಥ ಸಂಕಲ್ಪ. ಅಲ್ಲದೆ ಗೋವಿಗೆ ಬೇಕಿರುವಂತಹ ಈಗ ನಿಮಗೆ ಗೊತ್ತಿರಬಹುದು, ದೇಶೀಯ ಗೋವುಗಳು ಯಾವುದು ಅಥವಾ ಜರ್ಸಿ ಗೋವುಗಳು ಯಾವುದು, ಇದರ 2 ಮಾಹಿತಿಗಳು ನಮ್ಮ ಜನರಿಗಿಲ್ಲ. ಹಾಗಾಗಿ ದೇಶೀಯ ಗೋವುಗಳು ಹೇಳಿದ್ರೆ ಏನು, ಅದರಿಂದ ಏನು ಪ್ರಯೋಜನ, ಆಮ್ಲಜನಕವನ್ನು ತಗೊಂಡು ಆಮ್ಲಜನಕವನ್ನೇ ಕೊಡ್ತಾ ಇದೆ ಅಂತ ಹೇಳಿದ್ರೆ ಅದು ನಮ್ಮ ದೇಶೀಯ ಗೋವುಗಳು. ಹಾಗಾಗಿ ಇಂತಹ ಗೋವುಗಳ ಮಾಹಿತಿಗಳು ನಮ್ಮ ಪ್ರತಿಯೊಂದು ಗ್ರಾಮದ ಮನೆ ಮನೆಗೆ ತಲುಪಬೇಕಂತ ಹೇಳುವಂಥದ್ದು ಇದರ ಉದ್ದೇಶ. ಅಲ್ಲದೆ ಅದರಿಂದ ಬರುವಂತಹ ಸೆಗಣಿ ಆಗಿರ್ಬೋದು, ಗೋಮೂತ್ರ ಆಗಿರ್ಬೋದು, ಇದು ಎಷ್ಟು ಫಲವತ್ತತೆ ಆಗಿದೆ ಅಥವಾ ಎಷ್ಟು ಪ್ರಯೋಜನ ಆಗಿದೆ ಅಂತ ಹೇಳುವಂಥದ್ದು ಇಡೀ ಅದರ ಉತ್ಪನ್ನಗಳನ್ನು ಬಳಸಿದಾಗ ನಮಗೆ ಗೊತ್ತಾಗ್ತದೆ. ಇದು ಪ್ರತಿ ಮನೆಯ ಉತ್ಪನ್ನಗಳಾಗಬೇಕು. ಇವತ್ತು ಎಷ್ಟೋ ಮನೆಗಳಲ್ಲಿ ಗೋವುಗಳನ್ನು ಸಾಕ್ಲಿಕ್ಕೆ ಆಗ್ತಾ ಇಲ್ಲ, ಆದ್ರೆ ಗೋ ಉತ್ಪನ್ನಗಳನ್ನು ಬಳಸುವಂತಹ ಪ್ರಕ್ರಿಯೆಗಳನ್ನು ಮಾಡಬಹುದು. ಇದು ಈ ಗೋರಥಯಾತ್ರೆಯ ಉದ್ದೇಶ ಆಗಿದೆ. ಅಲ್ಲದೆ ಭೂಮಿ ಸುಪೋಷಣ ಆಗಬೇಕು ಅಂತ ಸೆಗಣಿಯ ಉಂಡೆಗಳನ್ನು ಮಾಡಿ ಭೂಮಿಗೆ ಎಸೆಯುವ ಮೂಲಕ ಭೂಮಿಯ ಫಲವತ್ತತೆಗಳನ್ನು ಜಾಸ್ತಿ ಮಾಡಬೇಕು ಅಂತ ಹೇಳುವಂಥದ್ದು ಈ ರಥಯಾತ್ರೆಯ ಸಂಕಲ್ಪ. ಹಾಗಾಗಿ ಈ ರಥಯಾತ್ರೆ ಹೊರಡುವ ಮುಂಚೆ ನಮಗೆ ಸ್ವಲ್ಪ ಧನ ಸಹಾಯಗಳು ಕೂಡ ಬೇಕಾಗ್ತದೆ. ಹಾಗಾಗಿ ಇದನ್ನು ನೋಡ್ತಿರುವಂತಹ ಪ್ರತಿಯೊಬ್ಬ ಪ್ರೇಕ್ಷಕರು ಕೂಡ ಕೆಳಗೆ ಕಾಣಿಸುವಂತಹ ನಂಬರ್ಸ್ಗಳಿಗೆ ಅಥವಾ ಸ್ಕ್ಯಾನ್ಗಳಿಗೆ ನಿಮ್ಮಿಂದ ಆದಷ್ಟು ಕಾಣಿಕೆಯನ್ನು ನೀಡಿಕೊಂಡು ಗೋ ಸೇವೆಗೆ ನಿಮ್ಮ ಒಂದು ಕಿಂಚಿತ್ತು ಸಹಾಯ ಮಾಡಿ ಅಂತ ಹೇಳಿ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇವೆ. ಜೈ ಗೋಮಾತಾ. ಧನ್ಯವಾದ.